ವೀರ ಮರಣವನ್ನಪ್ಪಿದಂತಹ ಅರ್ಜುನನ ಆನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಗಲಾಟೆ ಮುಂದುವರೆದಿದೆ. ಅರ್ಜುನನ ಸಮಾಧಿಯ ವಿಚಾರಕ್ಕೆ ಗಲಾಟೆ. ದರ್ಶನ್ ಫ್ಯಾನ್ಸ್ ವರ್ಸಸ್ ಅರಣ್ಯಾಧಿಕಾರಿಗಳ ನಡುವೆ ಒಂದು ದೊಡ್ಡ ಸಮರವೇ ನಡೀತಾ ಇದೆ. ಈ ವಿಚಾರಕ್ಕೆ ಅನುಮತಿಯನ್ನ ಕೊಟ್ಟು ಈಗ ಉಲ್ಟಾ ಹೊಡೆದ್ರ ಅರಣ್ಯಾಧಿಕಾರಿಗಳು ಅನ್ನುವಂತಹ ಪ್ರಶ್ನೆ. ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ಅನುಮತಿಯನ್ನ ಪಡೆದಿದ್ದು ನಟ ದರ್ಶನ್ ಫ್ಯಾನ್ಸ್. ಮೊದಲು ಅನುಮತಿಯನ್ನು ಕೊಟ್ಟು ಬಳಿಕ ಆಗಲ್ಲ ಅಂತ ಹೇಳಿದಾರಂತೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ನಟ ದರ್ಶನ್ಸ್ ಅಭಿಮಾನಿಗಳು. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೊದಲಿಗೆ ಪರ್ಮಿಷನ್ ಅನ್ನು ಕೊಟ್ಟು ತದನಂತರ ಏಕಾಏಕಿಯಾಗಿ ನಾವು ಪರ್ಮಿಷನ್ ಅನ್ನು ಕೊಟ್ಟಿಲ್ಲ, ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನ ಈಗ ಮುನ್ನೆಲೆಗೆ ತರ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೀರಮರಣವನ್ನಪ್ಪಿದಂತಹ ಅರ್ಜುನ ಆನೆಯ ಸಮಾಧಿಯ ನಿರ್ಮಾಣದಲ್ಲಿ ಈಗ ಗೊಂದಲ ಸೃಷ್ಟಿಯಾಗಿದೆ. ಮೊದಲು ಸಮಾಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದೆ ಬರ್ತಾರೆ. ಅವರ ಅಭಿಮಾನಿಗಳ ಮೂಲಕ ಈ ಸಮಾಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ. ಗ್ರಾನೈಟ್ಸ್ಗಳನ್ನು ತಂದಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಸಮಾಧಿ ನಿರ್ಮಾಣದ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ, ನಾವೇ ಸಮಾಧಿಯನ್ನು ಮಾಡ್ತೀವಿ, ನೀವು ತಂದಿರುವಂತಹ ಅಥವಾ ನೀವು ಇನ್ವೆಸ್ಟ್ ಮಾಡಿರುವಂತಹ ಹಣವನ್ನು ನಾವು ವಾಪಸ್ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಈಗ ಇದೇ ವಿಚಾರ ಗೊಂದಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಳ್ತಾ ಇದ್ದಾರೆ. ಅನುಮತಿಯನ್ನು ಕೊಟ್ಟ ಮೇಲೆ ನಾವು ಕೆಲಸವನ್ನ ಪ್ರಾರಂಭಿಸಿದ್ದು, ಸ್ವಂತ ಹಣವನ್ನು ಖರ್ಚು ಮಾಡಿ ಗ್ರಾನೈಟ್ ಅನ್ನು ಕಳುಹಿಸಿಕೊಟ್ಟಿದ್ರು ನಟ ದರ್ಶನ್. ಆದರೆ ಕೆಲಸ ನಡೀತಾ ಇದ್ದಂತಹ ವೇಳೆನೆ ಅರಣ್ಯಾಧಿಕಾರಿಗಳು ಅದನ್ನು ತಡೀತಾರೆ. ದರ್ಶನ್ ಸ್ನೇಹಿತ ನಾಗರಾಜ್ ಇದನ್ನ ವಿಡಿಯೋ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅರಣ್ಯಾಧಿಕಾರಿಗಳ ವಿರುದ್ಧ ದರ್ಶನ್ ಅಭಿಮಾನಿಗಳ ಆಕ್ರೋಶ ಈ ಮೂಲಕ ಮುಂದುವರೆದಿರುವಂತಹದ್ದು. ಅನುಮತಿಯನ್ನು ಕೊಟ್ಟ ಮೇಲೆ ಅದನ್ನು ತಡೆದಿದ್ಯಾಕೆ ಅಂಥೇಳಿ ಅವ್ರೀಗ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಾಗಿ ಅರಣ್ಯಾಧಿಕಾರಿಗಳು ನಾವು ಗ್ರಾನೈಟ್ ತರೋವರೆಗೂ ಸುಮ್ಮನಿದ್ದು, ನಾವು ಮೊದಲ ಬಾರಿ ಪರ್ಮಿಷನ್ ಅನ್ನು ಕೇಳಿದಾಗ ಪರ್ಮಿಷನ್ ಅನ್ನು ಕೊಟ್ಟು ಅದಾದ ಮೇಲೆ ಏಕಾಏಕಿಯಾಗಿ ತಮ್ಮ ನಿಲುವನ್ನು ಬದಲಿಸಿದ್ರು. ಸಹಜವಾಗಿಯೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರ ಆಪ್ತ ನಾಗರಾಜ್ ಅವರು ವಿಡಿಯೋ ಮಾಡಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತ ನಾಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ನಾಗರಾಜ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ ಅರ್ಜುನ ಆನೆಯ ಸಮಾಧಿಯ ವಿಚಾರದಲ್ಲಿ ನಿಮ್ಮ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಒಂದು ರೀತಿಯ ತಿಕ್ಕಾಟ ನಡೀತಾ ಇದೆ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸರ್, ತಿಕ್ಕಾಟ ಅಂತ ಏನಿಲ್ಲ. ನಮ್ಗೆ ನನ್ಗಾಗ್ಲಿ ಇಲ್ಲ ದರ್ಶನ್ ಅವ್ರಿಗಾಗ್ಲಿ ಇಲ್ಲ ದರ್ಶನ್ ಅವರ ಅಭಿಮಾನಿಗಳಿಗಾಗ್ಲಿ ಇಲ್ಲ ಅಂಬಾರಿ 7-8 ಬಾರಿ ಒತ್ತಿದೆಯಲ್ಲ ನಮ್ಮ ಅರ್ಜುನ, ಅದು ನಮ್ಮ ಮೈಸೂರಿನ ಕಿರೀಟ ಇದ್ದಂಗೆ. ನಮ್ಮ ಮೈಸೂರಿಗೆ ಕಳಸ ಅದು. ನಾವು ಯೋಚನೆ ಮಾಡಿದ್ದೇನಂದ್ರೆ ಅಂದ್ರೆ ನಮ್ಗಿಂತ ಹೆಚ್ಚಾಗಿ ದರ್ಶನ್ ಅವರು ಫಸ್ಟ್ ಈ ತರ ಆನೆ ಅರ್ಜುನ್ಗೆ ಈ ತರ ಅದು ವಿಧಿವಶ ಆಯ್ತು ಅಂದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅವರು ಮೊದಲೇ ಪ್ರಾಣಿ ಪ್ರಿಯ. ಹಂಗಾಗಿ ತುಂಬಾ ಬೇಜಾರು ಮಾಡ್ಕೊಂಡು ಅವತ್ತು ತುಂಬಾ ಅಪ್ಸೆಟ್ ಆದ್ರು. ಅದಾದ್ಮೇಲೆ ಈಗ ಒಂದು 5-6 ತಿಂಗಳೇ ಆಯ್ತು ಅನ್ಸುತ್ತೆ, 6 ತಿಂಗಳ ಮೇಲೆ ಆಯ್ತು. ಸೊ ಹಂಗಾಗಿ ಇದೇ ತಿಂಗಳು 2ನೇ ತಾರೀಕು ಅವರು ಒಂದು ಫಿಟ್ ಮಾಡ್ತಾರೆ. ಈಗ ಮಳೆ ಜಾಸ್ತಿ ಇತ್ತು, ತುಂಬಾ ಸೆಕೆ ಬಿಸಿಲು ಏನ್ ಜಾಸ್ತಿ ಇತ್ತು. ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಈಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಆ ಕುರುಗಳು ಹೋಗ್ಬಿಡ್ತದೆ, ಅದು ಅರ್ಜುನಂದು ಮಳೆ ಜಾಸ್ತಿ ಬಿದ್ರೆ ಅಂದ್ಬಿಟ್ಟು ಅದಕ್ಕೆ ಒಂದು ಸಮಾಧಿ ಮಾಡ್ಬೇಕು, ಅದಕ್ಕೊಂದು ಗೌರವ ಸಮರ್ಪಣೆ ಮಾಡ್ಬೇಕು ಅಂದ್ಬಿಟ್ಟು ಅವರು ತುಂಬಾ ತಲೆ ಕೆಡಿಸ್ಕೊಂಡು ಹೇಳಿದ್ರು, ಒಂದು ಫಿಟ್ ಮಾಡಿದ್ರು. ಸೊ ಅದಾದ್ಮೇಲೆ ಯಾವ್ದೇ ತರದ್ದು ಏನು ರೆಸ್ಪಾನ್ಸ್ ಯಾವ ಕಡೆಯಿಂದನೂ ಬರ್ಲಿಲ್ಲ. ಅದಾದ್ಮೇಲೆ 7ನೇ ತಾರೀಕು ವಿನು ಅಂತ ಮಾವುತ, ಅದಕ್ಕೆ ಆ ಮಾವುತರು ಹುಡುಗರು ಟೀಮ್ ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದನ್ನ ರಿಕ್ವೆಸ್ಟ್ ಮಾಡಿ ಒಂದು ಲೆಟರ್ ಕೊಟ್ಟು ಅಲ್ಲಿ ACF ಮತ್ತೆ ಅವರೆಲ್ಲ ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಯಾವ ತರ ಕೊಟ್ರು ಅಂದ್ರೆ ಟೆಂಪರವರಿ ಮಾಡಿ, ನೀವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಡಿ, ಅಂದ್ರೆ ಈ ಸಿಮೆಂಟ್ ಹಾಕಿ
ನಾವು ಅದನ್ನ ಶಿಫ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋ ಥರ ಅವ್ರ ಮೈಂಡಲ್ಲಿ ಇತ್ತು. ಯಾರು ಅರಣ್ಯ ಅಧಿಕಾರಿಗಳು ಅದನ್ನ ಶಿಫ್ಟ್ ಮಾಡಬೇಕು ಅನ್ನೋ ಚಾನ್ಸಸ್ ಇರಬಹುದು. ಅಂದ್ರೆ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ರಿ? ಖಂಡಿತ ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಅರಣ್ಯದೊಳಗಡೆ ಯಾರು ಹೋಗಿಲ್ಲ. ನಮ್ಮ ಹುಡುಗರಾಗ್ಲಿ ಯಾರು ಒಳಗಡೆ ಎಂಟ್ರಿ ಆಗಿಲ್ಲ ಅವ್ರ ಪರ್ಮಿಷನ್ ಇಲ್ದೇನೆ. ಫಸ್ಟ್ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಏನ್ ಮನವಿ ಕೊಟ್ಟು ಅವ್ರು ಎಲ್ಲ ಹೇಳಿದ್ಮೇಲೆನೆ ನಾವು ಒಳಗಡೆ ನಾವು ಹುಡುಗರು ಹೋಗಿದ್ದು. ಆ ಮಾವುತ ವಿನು ಅಂತ ಅವ್ರಾಗಿರ್ಬೋದು, ಹುಡುಗರು ಆಗಿರ್ಬೋದು, ಅವರೆಲ್ಲ ಪರ್ಮಿಷನ್ ಕೊಟ್ಮೇಲೆ ಹೋಗಿದ್ದು. ಈ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್. ಒಂದು ವಿಡಿಯೋ ಇವತ್ತು ನಾನು ನಿನ್ನೆ ಮಾತಾಡಿದ್ದೆ ಅದ್ರ ವಿಚಾರವಾಗಿ. ನಿಮ್ಗೆ ಇದೇ ತರ ಕನ್ಫ್ಯೂಷನ್ಗೆನೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ ನಿನ್ನೆ. ಅದರಲ್ಲಿ ಆ ವಿಡಿಯೋದಲ್ಲಿ ಆ ಲೆಟರ್ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹಣವನ್ನೇನೋ ರಿಫಂಡ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು, ನಿಜನಾ ಸರ್ ಅದು? ನಾಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿರುವಂತಹದ್ದು. ಇದು ದರ್ಶನ್ ಅವರ ಆಪ್ತ ನಾಗರಾಜ್ ಅವರ ಪ್ರತಿಕ್ರಿಯೆ. ಅವ್ರು ಹೇಳ್ತಾ ಇರುವಂಥದ್ದು, ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ವಿ. ಆ ಪರ್ಮಿಷನ್ ಅನ್ನು ತೆಗೆದುಕೊಂಡ ಮೇಲೇನೆ ನಾವು ಈ ಕೆಲಸಕ್ಕೆ ಮುಂದಾಗಿದ್ವಿ ಅನ್ನುವಂತಹ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಏನವರು 30,000 ರೂಪಾಯಿ ಗ್ರಾನೈಟ್ಗೆ ಅಂಥೇಳಿ ಹಾಕಿದ್ರು ಆ ಹಣವನ್ನು, ಅದನ್ನು ಕೂಡ ರೀಫಂಡ್ ಮಾಡಿದಾರಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಈಗ ನೀವು ಹೇಳ್ತಾ ಇದ್ದೀರಲ್ಲ, ದರ್ಶನ್ ಅವರು ಏನು ಕೊಟ್ಟಿದ್ರು ಆ ಕಲ್ಲನ್ನ ಯೂಸ್ ಮಾಡ್ತಾ ಇದೀವಿ, ಅವ್ರಿಗೆ ಹಣ ವಾಪಸ್ ಹಾಕಿದೀವಿ ಅಂತ. ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯಲ್ಲಿ, ನಾನು ಕಲ್ಲು ತೆಗೆದು ಕಳಿಸ್ಕೊಟ್ಟಿದ್ದು ದರ್ಶನ್ ಅವ್ರ ಅಕೌಂಟ್ಗೂ ದುಡ್ಡು ಬಂದಿಲ್ಲ, ನನ್ನ ಅಕೌಂಟ್ಗೂ ಯಾವುದೇ ಥರದ್ದು ಫೋನ್ಪೇ ಗೂಗಲ್ ಪೇ ಯಾವುದೇ ಥರ ದುಡ್ಡು ಬಂದಿಲ್ಲ. ದುಡ್ಡು ವಾಪಸ್ ಹಾಕಿದೀವಿ ಅಂತ ಹೇಳಿದ್ರಲ್ಲ, ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅವ್ರಿಗೆ 10 ಜನಕ್ಕೆ ಸಹಾಯ ಮಾಡೋಂಥ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನಮಗೊಂದು ಕರೆ ಮಾಡಿ, ದರ್ಶನ್ ಅವರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೇನಾದರೂ ಬೇಕಾದ್ರೆ ನಾವೇ ಸಹಾಯ ಮಾಡ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, ಈಗ ಅರ್ಜುನ ಆನೆಯ ಸಮಾಧಿಯ ವಿಚಾರದಲ್ಲಿ ಒಂದಿಷ್ಟು ತಿಕ್ಕಾಟ ನಡೀತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು ನಮ್ಮಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ. ಇನ್ನು ದರ್ಶನ ಆಪ್ತರ ಹೇಳ್ತಾ ಇರುವಂತಹದ್ದು ನಾವು ಪರ್ಮಿಷನ್ ಅನ್ನು ತೆಗೆದುಕೊಂಡೇನೆ ಸಮಾಧಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿದ್ವಿ ಅಂತ ಹೇಳಿ. ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಭಾರತಿ? ಹೌದು ಪ್ರೇಮ್, ಇಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೂ ದರ್ಶನ್ ಆಪ್ತರ ನಡುವೆ, ದರ್ಶನ್ ಫ್ಯಾನ್ಸ್ ನಡುವೆ ಒಂದು ಗೊಂದಲ ಏರ್ಪಡ್ತಿದ್ಯಾ ಅಂತ ಹೇಳಿ. ಯಾಕಂದರೆ ಕಳೆದ ಒಂದು 15-20 ದಿನದಿಂದ ಹಿಂದೆ ನಡೀತಿರುವಂತಹ ಒಂದು ಘಟನೆ ಇದು. ದರ್ಶನ್ ಅವರು ಮೊದಲು ಟ್ವೀಟ್ ಮಾಡ್ತಾರೆ, ಆ ಬಳಿಕ ಮಳೆ ಶುರುವಾಗುತ್ತೆ, ಕೆಲಸ ಪ್ರಾರಂಭಿಸ್ತಾರೆ. ಆವಾಗಲೂ ಕೂಡ ಅರಣ್ಯ ಅಧಿಕಾರಿಗಳು ಎಂಟರ್ ಆಗೋದಿಲ್ಲ ಅನ್ನೋದು ದರ್ಶನ್ ಅವರ ಆಪ್ತರು ಹೇಳೋದು. ಅದಾದಮೇಲೆ ದರ್ಶನ್ ಅವರ ಆಪ್ತರು ಹಾಗೂ ಆನೆ ಮಾವುತ ಏನಿದ್ದಾರೆ ಅವರು, ವಿನು ಅಂತ ಅವ್ರ ಹೆಸರು ಹೇಳ್ತಾರೆ, ದರ್ಶನ್ ಅವರ ಆಪ್ತ ನಾಗರಾಜ್ ಅವರು ಹೆಸರನ್ನ ಹೇಳ್ತಾರೆ. ವಿನು ಅವರು ಹೋಗಿ ಪರ್ಮಿಷನ್ ಅನ್ನ ಪಡೆದು, ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಅನ್ನ ಪಡೆದು ಕೆಲಸ ಪ್ರಾರಂಭಿಸ್ತಾರೆ. ಹಾಗಾಗಿನೇ ಆ ಬಳಿಕವೇ ದರ್ಶನ್ ಅವರು ಹಣವನ್ನು ತಾವೇ ಕೈಯಾರ ಖರ್ಚು ಮಾಡಿ ಒಂದು 30,000 ಅಮೌಂಟ್, 30,000ರಿಂದ 32,000 ಅಷ್ಟರ ಮಟ್ಟಿಗೆ ಅಮೌಂಟಲ್ಲಿ ಒಂದಿಷ್ಟು ಗ್ರಾಂಟನ್ನು ಕಳಿಸಿ ಕೆಲಸ ಶುರು ಮಾಡ್ತಾರೆ. ಯಾಕಂದರೆ ಮಳೆ ಪ್ರಾರಂಭವಾಗಿರುತ್ತೆ, ಅರ್ಜುನನ ಸಮಾಧಿಗೆ ಏನು ಆಗಬಾರ್ದು ಅನ್ನೋ ಉದ್ದೇಶದಿಂದ. ಹಾಗಾಗಿ ಅರ್ಜುನನ ಸಮಾಧಿಗೆ ತಾವೇ ವೆಹಿಕಲ್ ಮಾಡಿಸ್ಕೊಂಡು ಏನು ಗ್ರಾನೈಟನ್ನು ಕಳಿಸ್ತೀನಿ, ಕೆಲಸ ಶುರು ಮಾಡಬೇಕು. ಆ ಹೊತ್ತಿಗೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಕೆಲಸವನ್ನು ಸ್ಥಗಿತ ಮಾಡ್ತಾರೆ. ಇದರಲ್ಲಿ ಏನು ತಿಕ್ಕಾಟ ಆಗ್ತಿದೆ ಅಂತ ಹೇಳಿ ಅವರೇ ಏನು ಕಂಡುಹಿಡ್ಕೋಬೇಕು. ಯಾಕಂದರೆ ಪರ್ಮಿಷನ್ ಅನ್ನ ತಗೊಂಡಿದ್ದೀವಿ ಅನ್ನೋದನ್ನ ದರ್ಶನ್ ಅವರ ಫ್ಯಾನ್ಸ್ ಮೂಲಕ ಹೇಳ್ತಾರೆ. ಯಾಕಂದ್ರೆ ಆ ವಿಡಿಯೋವನ್ನು ಕೂಡ ಹೇಳಿದ್ದಾರೆ. ದರ್ಶನ್ ಅವರ ಫ್ಯಾನ್ಸ್ ಜೊತೆಗೆ ಒಂದಿಷ್ಟು ಜನರು ಸೇರ್ಕೊಂಡು, ಜೊತೆಗೆ ಮಾಹುತ ಸೇರ್ಕೊಂಡು ಅರಣ್ಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಪರ್ಮಿಷನ್ ಪಡಿತಾರೆ. ಆದರೆ ಸಮಾಧಿ ನಿರ್ಮಾಣಕ್ಕಲ್ಲ. ಇಲ್ಲಿ ವಿಚಾರ ಏನಂತಂದ್ರೆ ಗ್ರಾನೈಟ್ ಅನ್ನ ಸುತ್ತಲೂ ಹಾಕಬಹುದು, ಸಮಾಧಿಯನ್ನ ಸದ್ಯದ ಮಟ್ಟಿಗೆ ಸಂರಕ್ಷಿಸಬಹುದು ಅಂತಹ ಒಂದು ಕಾರ್ಯವನ್ನ ಅದಕ್ಕೆ ಮಾತ್ರ ಪರ್ಮಿಷನ್ ತಗೊಂಡಿರ್ತಾರೆ. ಇಲ್ಲಿ ಸಿಮೆಂಟ್ ರೀತಿಯಲ್ಲಿ ಏನೇ ಕಾಮಗಾರಿ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿರಲಿಲ್ಲ. ಅದೇ ಪ್ರಕಾರವೇ ದರ್ಶನ್ ಫ್ಯಾನ್ಸ್ ಅವರು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಆ ಹೊತ್ತಲ್ಲಿ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಕೆಲಸವನ್ನು ಸ್ಥಗಿತಗೊಳಿಸಿ ಫೋನ್ ಪೇ ಮಾಡಿ, ಫೋನ್ ಪೇ ಮುಖಾಂತರ ದುಡ್ಡನ್ನು ವಾಪಸ್ ಕಳಿಸಿದ್ದೀವಿ ಅಂತ ಹೇಳಿ ಒಂದು ಹೇಳ್ತಾರೆ. ಆದರೆ ಫೋನ್ ಪೇ ಯಾರಿಗೆ ಹೋಗಿದೆ? ನವೀನ್ ಅನ್ನೋರು ಯಾರು? ದರ್ಶನ್ ಅವರ ಆಪ್ತ ಬಳಗಕ್ಕೆ ಸೇರಿದವರ ಅಥವಾ ಇನ್ಯಾರವರು?
ಇನ್ನು ಮಾವುತನ ಬಳಗದವರ, ಹೀಗಾಗಿ ಆ ಕೆಲಸದವರ, ಹೀಗಾಗಿ ಈ ವಿಚಾರಗಳು ಏನು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಇದು ಈಗೇನು ಈ ಶುರುವಾಗಿದೆ ಅಷ್ಟೇ, ಇನ್ನು ಈ ಸಮರ ಇನ್ನೂ ಮುಂದುವರಿಯುತ್ತೆ ಅಂತ ನೋಡಬೇಕು. ಯಾಕಂದರೆ ಇನ್ನು ಸಮಾಧಿ ಏನು ನಿರ್ಮಾಣ ಆಗಿಲ್ಲ, ಸದ್ಯದ ಮಟ್ಟಿಗೆ ಒಂದು ಸೆಕ್ಯೂರ್ ಮಾಡಲಾಗಿದೆ ಸಮಾಧಿಯನ್ನು. ಇದು ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.